ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಆಗಸ್ಟ್ 9 ಬರೀ ಕರ್ನಾಟಕ ಅಲ್ಲ ರೀ, ಇಡೀ ಭಾರತದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಹೆಮ್ಮೆಯ ದಿನ. ಏನಿದೆ ಹೆಮ್ಮೆಯ ದಿನ? ಏನಿದೆ ಆಗಸ್ಟ್ 9? ಅದರಲ್ಲೂ ಇಡೀ ಭಾರತದಲ್ಲೂ ಅದರಲ್ಲೂ ಕನ್ನಡಿಗರು ಕಾಲರ್ನ ಮೇಲೆತ್ತಿ ತಿರುಗಾಡುವಂಥ ದಿನ. ಬನ್ನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಆಗ್ತೀನಿ ಇವತ್ತು ನಾನು. ಅದಕ್ಕೂ ಮೊದಲೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ, ನಾನು ಅದನ್ನು ತೊಗೊತೀನಿ. ಬನ್ನಿ, ಆಗಸ್ಟ್ 9 ಏನು? ಆಗಸ್ಟ್ 9 ಕನ್ನಡಿಗರು, ಅದರಲ್ಲೂ ನಾವು ಈ ರಾಜರು, ನಮ್ಮ ಮೈಸೂರಿನ ಮಹಾರಾಜರು ಮಾಡಿದಂಥ ಒಂದು ದೊಡ್ಡ ಒಂದು ತ್ಯಾಗದ ಪರಿಣಾಮವಾಗಿ ಇವತ್ತು ಭಾರತ ದೇಶ ಇದೆ. ಈ ನಮಗೆ ಬ್ರಿಟಿಷರು ಸ್ವತಂತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1947 ಆಗಸ್ಟ್ 15 ನಮಗೆ ಸ್ವತಂತ್ರ ಸಿಗುತ್ತೆ. ಆ ಸ್ವತಂತ್ರ ಸಿಗುವ ಮೊದಲು ನಮ್ಮ ಈ ರಾಜ್ಯಗಳೆಲ್ಲ ಸೇರಿಸಿ ಆವಾಗ ನಿಮಗೆ ಮೈಸೂರು ಸಂಸ್ಥಾನ, ಈ ತಮಿಳುನಾಡು, ಉತ್ತರ ಭಾರತ, ಈ ಪೂರ್ವ ಪಶ್ಚಿಮ, ಈ ಥರ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯ ಮನೆತನಗಳಿತ್ತು. ಆ ಎಲ್ಲ ಮನೆತನಗಳನ್ನು ಸೇರಿಸಿ ಒಟ್ಟುಗೂಡಿಸಿ ಒಂದು ಭಾರತ ದೇಶವನ್ನು ಕಟ್ಟಬೇಕು ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ನೆಹರು, ಇನ್ನೂ ಅನೇಕ ಹಿರಿಯರು, ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಅನೇಕ ಹಿರಿಯರು, ಮಹಾತ್ಮ ಗಾಂಧೀಜಿಯವರು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ಭಾರತ ದೇಶವನ್ನು ನಾವು ಮಾಡೋಣ ಅಂತ. ಅದಕ್ಕೂ ಮೊದಲೇ ಇದ್ದಂಥ ಮೈಸೂರು ಸಂಸ್ಥಾನ, ಈ ತಮಿಳುನಾಡು, ಈ ಥರ ಒಂದೊಂದು ರಾಜ್ಯಗಳಲ್ಲಿ ಒಂದು ಸಂಸ್ಥಾನಗಳಿತ್ತಲ್ಲ, ರಾಜ್ಯ ಮನೆತನಗಳು, ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾಡಬೇಕು. ಮಾಡಿದಾಗ ಒಂದು ಭಾರತ ದೇಶ ಆಗತ್ತೆ, ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಬಿಟ್ಟು ಎಲ್ಲ ಮಹನೀಯರು ಒಂದು ಯೋಚನೆಗೆ ಬರ್ತಾರೆ. ಯೋಚನೆಗೆ ಬಂದು ಎಲ್ಲ ಮಹಾರಾಜರ ಹತ್ರ, ಎಲ್ಲ ರಾಜ ಮನೆತನಗಳ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡ್ತಾರೆ. ನಮಗಿನ್ನೇನು ಸ್ವತಂತ್ರ ಕೊಡ್ತೀವಿ ಅಂತ ಹೇಳಿ ಬ್ರಿಟಿಷರು ಹೇಳಿದ್ದಾರೆ, ಈ ಥರ ನಾವೆಲ್ಲ ಸೇರಿ ಒಂದು ಭಾರತ ದೇಶನ ಕಟ್ಟೋಣ, ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಬಿಟ್ಟು ಎಲ್ಲರೂ ಹೇಳಿದಾಗ, ಆ ಭಾರತದಲ್ಲಿ ಉತ್ತರ ಭಾರತದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಮತ್ತು ಈ ಕಡೆ ಗುಜರಾತ್ನಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ಎಲ್ಲ ಮಹಾರಾಜರುಗಳು ಕೆಲವರು ಒಪ್ತಾರೆ, ಕೆಲವರು ಇದನ್ನು ಒಪ್ಪಲ್ಲ, ಕೆಲವರು ಮುಂದಕ್ಕೆ ನೋಡೋಣ, ಇದರಿಂದ ನಮಗೇನು ಉಪಯೋಗ ಅಂತೆಲ್ಲ ಪ್ರಶ್ನೆಗಳು ಮತ್ತೆಲ್ಲ ಇದು ಬರುತ್ತೆ. ಆಗ ಎಲ್ಲ ರಾಜ್ಯರ ಮನೆತನಗಳ ಜೊತೆ ಮಾತುಕತೆ ನಡೆದ ನಂತರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮೈಸೂರಿನ ಹೆಮ್ಮೆಯ ರಾಜರು ಜಯಚಾಮರಾಜೇಂದ್ರ ಒಡೆಯರು, ಇವರು ಇದನ್ನು ಯೋಚನೆ ಮಾಡ್ತಾರೆ. ನಮ್ಮ ಮೈಸೂರು ರಾಜರು ಏನು ಮಾಡ್ಬೋದು, ಯಾವ ಥರ ನಮ್ಮ ದೇಶನ ನಾವು ಕಟ್ಬೋದು, ನಾವು ಕನ್ನಡಿಗರು ಯಾವ ಥರ ಈ ಭಾರತ ದೇಶಕ್ಕೆ ಸಹಾಯ ಮಾಡ್ಬೋದು ಅಂತ ಅವರು ಕೂತು ಯೋಚನೆ ಮಾಡಿ, ಇಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲರು ಹಾಗೂ ನೆಹರು ಹಾಗೂ ಮಹಾತ್ಮ ಗಾಂಧೀಜಿಯವರು, ಹೀಗೆ ಹಿರಿಯರೆಲ್ಲ ಕಂಡಂಥ ಆ ಭವ್ಯ ಭಾರತದ ಕನಸು ನಿಜ, ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಹೆಮ್ಮೆಯ ರಾಜರು, ಸರಿ ಇದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ, ನಮ್ಮ ರಾಜ್ಯ ಮನೆತನದ ಮತ್ತು ನಮ್ಮ ಸಂಸ್ಥಾನನ ನಿಮ್ಮ ಭಾರತದ ಒಕ್ಕೂಟ ಭಾರತಗಳ ಸರ್ಕಾರಕ್ಕೆ ನಾವು ಸೇರ್ಕೊತೀವಿ ಅಂತೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾರೆ. ಸರಿ, ಒಪ್ಪಿಗೆ ಕೊಟ್ಟು ಇದ್ರ ಬಗ್ಗೆ ಆಯಿತು, ಎಲ್ಲ ನಾವು ಒಪ್ಕೊತೀವಿ, ಬನ್ನಿ ಅದೇನು ಬೇಕು ನಾನು ನಿಮಗೆ ಸಹಿ ಎಲ್ಲ ಹಾಕ್ಕೊಡ್ತೀನಿ ಅಂತೇಳ್ಬಿಟ್ಟು ಒಪ್ಕೊಂಡು ಆ ಕರಾರು ಪತ್ರಕ್ಕೆ ಸಹಿ ಹಾಕ್ತಾರೆ. ಆಗ ಇದ್ದಂಥ ಉತ್ತರ ಭಾರತದ ಮತ್ತು ಪೂರ್ವ ಪಶ್ಚಿಮ ಇದ್ದಂಥ ರಾಜಮನೆತನದ ಸಂಸ್ಥಾನಗಳು ಇದಕ್ಕೆ ಯಾರಿಗೂ ಒಪ್ಪಲ್ಲ, ಇದರಿಂದ ತೊಂದರೆ ಆಗುತ್ತೆ, ನಮ್ಮ ಸಂಸ್ಥಾನಗಳು ಬಿದೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ರಾಜರು ಇಲ್ಲ,
ಇದನ್ನು ನಾವು ಒಪ್ಪಲೇಬೇಕು. ಒಪ್ಪಿದ್ರೆ ಒಂದು ಭವ್ಯ ಭಾರತ ದೇಶ ಕಟ್ಟಿದಂಗಾಗತ್ತೆ. ಹಲವಾರು ಮುಂದೆ ಬರುವಂಥ ಹಲವಾರು ಯುವ ಪೀಳಿಗೆಗಳಿಗೆ ಈ ದೇಶ ಮುನ್ನುಡಿಯಾಗತ್ತೆ. ಇದರಿಂದ ಎಷ್ಟೋ ಸಾವಿರಾರು ಜನ ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ಬಿಟ್ಟು ನಮ್ಮ ರಾಜರು ಯೋಚನೆ ಮಾಡಿ ಅವತ್ತು ಆಗಸ್ಟ್ 9ನೇ ತಾರೀಕು ತಮ್ಮಲ್ಲಿದ್ದಂಥ ಎಲ್ಲ ಐಶ್ವರ್ಯಗಳನ್ನು, ಎಲ್ಲ ಜಾಗಗಳನ್ನು ಭಾರತದ ಒಕ್ಕೂಟ ರಾಷ್ಟ್ರಗಳ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ಕೊಡುಗೆಯಾಗಿ ನೀಡಿ ಆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ನಾವಿನ್ಮೇಲೆ ಈ ಮೈಸೂರು ಸಂಸ್ಥಾನ ಇಲ್ಲ, ಇದು ಭಾರತ ಸಂಸ್ಥಾನ ಆಗುತ್ತೆ. ಆಮೇಲೆ ಅಲ್ಲಿಂದ ಒಕ್ಕೂಟಗಳ ರಾಜ್ಯ ಆಗತ್ತೆ ಅಂತಬಿಟ್ಟು ಆ ಒಕ್ಕೂಟಗಳ ರಾಜ್ಯದ ದೇಶಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ ದಿನವೇ ಆಗಸ್ಟ್ 9. ಈ ಆಗಸ್ಟ್ 9ರಂದು ನಾವು ಸಹಿ ಹಾಕಿದ ನಂತರ ನಮ್ಮ ರಾಜರು, ಹೆಮ್ಮೆಯ ನಮ್ಮ ರಾಜರು ಸಹಿ ಹಾಕಿದ ನಂತರ ಇತರ ಸಂಸ್ಥಾನದ ಎಲ್ಲ ವ್ಯಕ್ತಿಗಳು, ಎಲ್ಲ ಮಹಾರಾಜರುಗಳು ಸಹಿ ಹಾಕೋಕ್ಕೆ ಒಬ್ಬೊಬ್ಬರೇ ಮುಂದೆ ಬರ್ತಾರೆ. ನೋಡಿ, ಅವತ್ತು ನಾವೇನಾರ ಸಹಿ ಆಗದೇ ಇದ್ದಿದ್ದರೆ ಈ ಭವ್ಯ ಭಾರತ ದೇಶ ಕಟ್ಟಕ್ಕಾಗ್ತಿತ್ತ? ಕನ್ನಡಿಗರು, ನಮ್ಮ ಮಹಾರಾಜರು ಮಾಡಿದಂಥ ತ್ಯಾಗ ಪರಿಶ್ರಮದಿಂದನೇ ಇವತ್ತು ಭಾರತ ದೇಶ ಇರೋದು. ಆದರೆ ಇಲ್ಲೇನಾಗ್ತಾ ಇದೆ, ಉತ್ತರ ಭಾರತದಿಂದ ಕೆಲವರು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಂದ್ಬಿಟ್ಟು ನಮ್ಮೂರಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ, ಹಿಂದಿಯಿಂದ ನಮ್ಮ ದೇಶ ಇರೋದು, ಹಿಂದಿ ಮಾತ್ರ ನಮ್ಮ ದೇಶ, ಉತ್ತರ ಭಾರತನೇ ನಮ್ಮ ದೇಶ, ದಕ್ಷಿಣ ಭಾರತ ದೇಶನೇ ಅಲ್ಲ. ದಕ್ಷಿಣ ಭಾರತದಲ್ಲಿರುವಂಥವರು, ಅದರಲ್ಲೂ ನಮ್ಮ ಕನ್ನಡಿಗರು 3ನೇ ದರ್ಜೆಯ ವ್ಯಕ್ತಿಗಳಾಗಿ ನೋಡ್ತಾ ಇದ್ದಾರೆ ಈ ಉತ್ತರ ಭಾರತದವರು. ನಾವು ಕೊಟ್ಟ ಭಿಕ್ಷೆ ಅವ್ರಿಗೆ. ಅವತ್ತು ನಮ್ಮ ರಾಜರು ಏನಾರ ಸೈನ್ ಆಗದೇ ಇದ್ದರೆ ಈ ಉತ್ತರ ಭಾರತ ಬೆಳೀತಿತ್ತ? ಇವತ್ತು ಈ ಭಾರತ ದೇಶ ಇರ್ತಿತ್ತ? ಇಲ್ಲ. ನಾವು ಕೊಟ್ಟಂಥ ಭಿಕ್ಷೆಯಿಂದ ಬದುಕ್ತಿರೋಂಥ ಈ ಉತ್ತರ ಭಾರತದ ಕೆಲವು ನಾನೆಲ್ಲರನ್ನೂ ಹೇಳಲ್ಲ, ಕೆಲವು ಹಿಂದಿ ಜನಗಳು ಇವತ್ತು ಇಡೀ ಭಾರತ ಹಿಂದಿಯಿಂದ ಮಾತ್ರ ಬೆಳೆದಿದೆ ಅಂತ ಹೇಳ್ತಾರಲ್ಲ. ನೋಡಿ, ನಮ್ಮ ರಾಜರು ಮಹಾರಾಜರು ಮಾಡಿದಂಥ ಒಂದು ಮಹತ್ಕರವಾದಂಥ ಕಾರ್ಯ ಇವತ್ತು ಭವ್ಯ ಭಾರತ ದೇಶ ಬೆಳೆದು ನಿಂತಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ರಾಜರು, ಜಯಚಾಮರಾಜ ಒಡೆಯರು ಇದಕ್ಕೆ ಮೂಲ ಕಾರಣ. ಅವ್ರಿಗೆ ನಾವು ಕೈ ಎತ್ತು ಮುಗಿಬೇಕ್ರಿ. ನಮ್ಮ ರಾಜರು ಅವತ್ತು ಬರೀ ಆ ಒಪ್ಪಂದಕ್ಕೆ ಸಹಿ ಕೊಟ್ಟಿರೋದಲ್ಲ, ಇನ್ನೂ ಅವತ್ತು ಅವ್ರು ಮಾಡಿದಂಥ ಕಾರ್ಯಗಳು ನೆನೆಸ್ಕೊಂಬಿಟ್ರೆ ಇಡೀ ಭಾರತ ಇನ್ನೂ ಸಾವಿರಾರು ವರ್ಷ ನಮ್ಮ ರಾಜರಿಗೆ ಋಣಿಯಾಗಿರ್ಬೇಕು ರೀ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಇಡೀ ಭಾರತ ಸುತ್ತಿ ಈ ಒಕ್ಕೂಟಗಳ ರಾಜ್ಯಗಳ ಸರ್ಕಾರ, ದೇಶ ಹೇಗಿರಬೇಕು, ಹೇಗಾಗುತ್ತೆ ಇದನ್ನಂತ ಇಡೀ ಎಲ್ಲ ಭಾರತದ ಎಲ್ಲ ರಾಜ್ಯರ ಜೊತೆ, ಸಂಸ್ಥಾನಗಳ ಜೊತೆ ಮಾತುಕತೆ ಆಡಲು ನಮ್ಮ ಹೆಮ್ಮೆಯ ರಾಜರು ತನ್ನ ಸ್ವಂತ ಜೆಟ್ ವಿಮಾನನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಕೊಟ್ಟಿದ್ದರು. ಕೊಟ್ಟು ಇಡೀ ದೇಶ ನೀವು ಸುತ್ಕೊಂಬನ್ನಿ, ನೀವೇನು ಖರ್ಚು ಮಾಡಿದ್ರೋ ಅದಕ್ಕೆ ನಾವು ಖರ್ಚಿಗೆ ಇದು ಮಾಡ್ತೀವಿ, ನೀವು ಯಾವುದೇ ಥರದ ತೊಂದರೆ ತೊಗೊಂಬೇಡಿ, ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಅವತ್ತು ನಮ್ಮ ರಾಜರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಫ್ರೀಯಾಗಿ ಜೆಟ್ಟನ್ನು ಕೊಟ್ಟಿದ್ದರು. ಈಗ ನಿನ್ನೆ ಮೊನ್ನೆ ತೊಗೊಂಡು ಜೆಟ್ಟನ್ನೆಲ್ಲ ಏನಾದ್ರು ತಿರುಗಾಡ್ತಾರೆ ನಮ್ಮ ರಾಜರು, ಅವಾಗಲೇ ತೊಗೊಂಡು ಅದನ್ನು ಫ್ರೀಯಾಗಿ ಬಿಟ್ಟಿದ್ರು. ಲೆಕ್ಕ ಹಾಕ್ಕೊಳ್ಳಿ, ನಮ್ಮ ರಾಜರು ಏನು ರೀ, ಕನ್ನಡಿಗರ ಗತ್ತು ತಾಕತ್ತು ಇದು. ಆಗಸ್ಟ್ 9ರಂದು ನಮ್ಮ ರಾಜರು ಹಾಕಿದ ಆ ಒಂದು ಮಹತ್ಕರವಾದಂಥ ಕಾರ್ಯ, ಆ ಒಪ್ಪಂದಕ್ಕೆ ಸಹಿ ಹಾಕಿದ ಸವಿ ನೆನಪಿನಲ್ಲಿ ಈಗ ಒಂದು 3-4 ವರ್ಷಗಳಿಂದ ಮನೆಗಳ ಮೇಲೆ ಕನ್ನಡದ ಬಾವುಟ, ಅಂದರೆ ನಾವು ಮಾಡಿದಂಥ ಒಂದು ತ್ಯಾಗದಿಂದ ಅವತ್ತು ಭಾರತ ದೇಶ ಉದಯ ಆಯಿತು. ಹಾಗೆ ಆ ಸವಿ ನೆನಪಿಗಾಗಿ ನಾವು ಕೊಟ್ಟ ಒಂದು ಸಹಿಯಿಂದನೇ ಅಲ್ವಾ ಭಾರತ ಆಗಿದ್ದು. ಆ ಒಂದು ಸವಿ ನೆನಪಿಗಾಗಿ ಕನ್ನಡದ ಎಲ್ಲ ಹಿರಿಯ ಹೋರಾಟಗಾರರು, ಕನ್ನಡದ ಮಹಾನ್ ವ್ಯಕ್ತಿಗಳು ಅವರೆಲ್ಲ ಸೇರಿ ಆಗಸ್ಟ್ 9ನೇ ತಾರೀಕು
ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿ ಕನ್ನಡದ ಪ್ರೇಮವನ್ನು ಬೆಳಗಬೇಕೆಂಬುಟ್ಟು ಒಂದು ನಿರ್ಧಾರ ಮಾಡಿ ಎಲ್ಲ ಗಣ್ಯ ವ್ಯಕ್ತಿಗಳು, ಕನ್ನಡದ ಎಲ್ಲ ಹೋರಾಟಗಾರರು ನಿರ್ಧಾರ ಮಾಡಿ ಪ್ರತಿ ವರ್ಷ ಆಗಸ್ಟ್ 9ರಂದು ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿದ್ದಾರೆ. ಕನ್ನಡಿಗರೇ, ನಾಳೆ ಎಲ್ಲರೂ ನಿಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿ ಕನ್ನಡಿಗರ ತ್ಯಾಗ, ಪರಿಶ್ರಮ ಇಡೀ ಜಗತ್ತಿಗೆ ತೋರಿಸಿ ನಮ್ಮ ರಾಜರು ಮಾಡಿದಂಥ ಆ ಮಹತ್ಕಾರ ಕಾರ್ಯವನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ತಿಳಿಸಿ. ಈ ನಾಡು, ಈ ಭಾರತ ದೇಶ ಕಟ್ಟಿದ್ದು ನಮ್ಮ ಹೆಮ್ಮೆಯ ರಾಜರು, ಆದರೂ ನಮ್ಮ ಕನ್ನಡಿಗರು. ಇದನ್ನು ಎಲ್ಲರೂ ತಮ್ಮ ಯುವ ಜನಾಂಗಕ್ಕೆ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಕನ್ನಡಿಗರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ, ನಾನು ಅದನ್ನು ತೊಗೊತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.